ಸುಲೈಮಾನ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವರಿಗಾಗಿ ಮುಹೀಬ್ ಪವರ್ ಪ್ಲೇ ಹಂತದ ಚಾಲ್ತಿಗಾಗಿ ಮುಹೀಬ್ ಮೊದಲ ಚಾಲ್ತಿ, ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಹೊಡೆದವನ್ನು ದಾಖಲಿಸಿದ್ರು. ಸೀಮಾ ರೇಖೆಗೆ ಬಹಳ ಸುತ್ತಮುತ್ತ ಕ್ಷೇತ್ರಕ್ಕೆ ಜವಾನ ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿ 2 ಓಟದ ಸೇರ್ಪಾಡು. ಮೊದಲ ಚೆಂಡಿಗೆ ದಾಖಲಿಸಿದ್ರು. ಮುಹೀಬ್ ಚಾಲ್ತಿ 2ನೇ ಚೆಂಡಿಗಾಗಿ 2ನೇ ಚೆಂಡು ಬೀಸುವಂತ ಪ್ರಯತ್ನ, ಕ್ಯಾಚ್ ಪಡ್ಕೊಂಡ್ರು. ಮೊದಲ ವಿಕೆಟ್ ಪತನ. ಹೊಸ ಆಟಗಾರ ನಿಸಾರ್. ಮುಹೀಬ್ ಚಾಲ್ತಿ 3ನೇ ಚೆಂಡಿಗಾಗಿ 3ನೇ ಚೆಂಡು ಒಳ ತಿರುವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಮುಹೀಬ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಹೊಡೆದವರು ದಾಖಲಿಸಿದ ತಲುಪಗಾತ್ರವಾಗಿ ಸೀಮಾ ರೇಖೆಯ ಹೊರವಾಗಿ ಗಮನಿಸಿದ ಬೌಂಡ್ರಿ. 4ನೇ ಸೂಚನೆ ತೀರ್ಪುಗಾರರು ರವಾನಿಸಿದ್ರು. ಅಂಕಿಅಂಶ ಪಟ್ಟಿ ಇವಾಗ 6ಕ್ಕೆ ತಲುಪ್ತಾ ಇದೆ. 6 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ಸ್. Last 2 ball remaining. Score was on 6 loss of 1 important wickets. ಮುಹೀಬ್ ಚಾಲ್ತಾ ಇದ್ದಾನೆ ಚೆಂಡಿಗಾಗಿ. ಚೆಂಡು ಹೈ ಲಾಂಗ್ ಶಾಟ್ ಆಡಬಾರದ ಪ್ರಯತ್ನ. ಈ ಹಂತದಲ್ಲಿ ಸೀಮಾ ರೇಖೆಯಲ್ಲಿ 6 ರನ್ ಅಡ್ಡಾಯಿಸಿದ್ರು. ಸೀಮಾ ರೇಖೆ ಅಂಚು ಮತ್ತೆ ಚುರುಕಿನ ಕ್ಷೇತ್ರಕ್ಷಣ ಜಮಾವಣೆ ಮಾಡಿಕೊಳ್ಳುತ್ತಾ ಇದೆ. 2 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ಸೀಮಾ ರೇಖೆ ಅಂಚಲ್ಲಿ 6 ರನ್ ಅಡ್ಡಾಯಿಸ ಕ್ಷೇತ್ರಕ್ಷಕ ನಿಸಾರ್ ಕೇವಲ 2 ಓಟಗಳಿಗೆ ಈ ಹಂತದಲ್ಲಿ 6 ಚೆಕಿಂಗ್ ಆಗಿ ತಡಂತ ಡಿಸಿಷನ್ ಮೊರೆ ಹೋಗ್ತಾರೆ ತೀರ್ಪುಗಾರರು. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿರ್ತಕ್ಕಂತಹ ಯಂಗ್ ಬ್ರದರ್ಸ್ ಕೋಡಿದ್ರ ಲತೀಫ್ ಅವರು ಕೂಡ ಆಗಮಿಸಿದ್ದಾರೆ. ಲತೀಫ್ ಬಾಬು ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಆದರಣವಾಗಿ ಸ್ವಾಗತದ ಬಗ್ಗೆ ಸಾಯಿದ್ದಾರೆ.
ಸರಿ, ಸಿಕ್ಸರ್ ಸೇವ್ ಎಂಬ ಸೂಚನೆ ರವಾನಿಸಲು ಕೇವಲ 7 ಓಟಗಳು ಅಂಕಿ ಅಂಶ ಪಟ್ಟಿಗೆ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ದಯವಿಟ್ಟು ಉಲ್ಲಾಲ್ ಫ್ರೆಂಡ್ಸ್ ಫೌಂಡೇಶನ್ ಸದಸ್ಯರು ಎಲ್ಲರೂ ಕೂಡ ಲೈನ್ ಅಪ್ ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಮಹತ್ವದ ಪಂದ್ಯಕೂಟ, ಸೆಮಿಫೈನಲ್ ಪಂದ್ಯ, ಯಾವುದೋ ಒಂದು ಅಡಚಣೆಗಳು ಚರ್ಚೆಗಳು ಬರೋ ರೀತಿಯಲ್ಲಿ ನಡೆಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದ 6 ಚೆಂಡುಗಳ ಹಂತದಲ್ಲಿ 8 ಓಟವನ್ನು ದಾಖಲಿಸ್ತಾ ಇದೆ. 8 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ಸ್. ಎಸೆತಗಾರಿಕೆ ಬಾದಲ್ಲಿ 2 ಓವರ್ಗಾಗಿ ಜಕೀರ್ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮತ್ತೋರ್ವ ಎಸೆಗಾರ ಪರಿಚಯ ಮಾಡಿಕೊಡ್ತಾ ಇದೆ. ರಾಕೆಟ್ ರೋಲ್ ಕಡಪರ ಪರವಾಗಿ ಮೊದಲ 6 ಚೆಂಡುಗಳ ಮೊತ್ತದಲ್ಲಿ 8 ಓಟವನ್ನು ದಾಖಲಿಸ್ತಾ ಇದೆ. ಕೆಎಂಎಫ್ಸಿ ಕಲ್ಲಾಪು 2ನೇ ಓವರ್ ಆರಂಭವನ್ನು ಪಡ್ಕೊಳ್ಳುತ್ತಾ ಇದೆ. ಜಕೀರ್ ಮೊದಲ ಚೆಂಡು ನಿಮಿಷಗಳ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 1 ರನ್ ಪೂರೈಕೆ ಅವಳಿ ಹೊಡೆದ ಪ್ರಯತ್ನಗಳನ್ನು ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಕ್ಷೇತ್ರಕ್ಷರ ಮುಂಚಿತವಾಗಿ ಅವಳಿ ಹೊಡೆದ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಕಿ ಅಂಶ ಪಟ್ಟಿ 10 ಓಟಗಳು. ಹೋದರೆ ಅವರ್ಸ್ಕೊಂಡು ಬೀಸುವಂತ ಪ್ರಯತ್ನ ಬಹಳಷ್ಟು ಉತ್ತಮರಿದ್ದ ಹೊಡೆತ. 1 ಬೌನ್ಸ್ ಇಂಟು ದ ಬೌಂಡ್ರಿ. ಅಂಕಿ ಅಂಶ ಪಟ್ಟಿ 14 ತಲುಪ್ತಾ ಇದೆ. ಎಂಎಫ್ಸಿಯ ಮೊತ್ತ 14 ಓಟಗಳು. ಮೂರನೇ ಚೆಂಡಿಗಾಗಿ 3ನೇ ಚೆಂಡು ದಂಡಿಸಿದ್ರಿ ಮಾರಿ. ಎಸ್, ಸೀಮಾನಕ್ಕೆ ಹೊರಭಾಗವನ್ನು ಕವಿಸಾದ 6 ಸರ್ಕಾರ ಓಟದ ಸೇರ್ಪಡೆ. ಸುಲೈಮಾನ್ ದಾನಿಯ ಮುಖಾಂತರವಾಗಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿ 20 ಓಟಗಳು. ಜಕೀರ್ 3 ಚೆಂಡುಗಳಲ್ಲಿ 12 ಓಟಗಳಿಗೆ ಅವಕಾಶ ಮಾಡಿಕೊಡು ದುಬಾರಿ ಎಸೆಗಾರಿಕೆ ಮತ್ತೆ ಮುಂದುವರೆಗೆ ಹಾದಿಯನ್ನು ಪಡ್ಕೊಳ್ಳುತ್ತಾ ಇದೆ. ಸ್ಕೋರ್ ಗೋಸ್ ಆನ್ 20 loss of 1 important wickets. ಜಕೀರ್ 4ನೇ ಚೆಂಡಿಗಾಗಿ 4ನೇ ಚೆಂಡು ಮತ್ತೆ ಬೀಸುವಂತಹ ಪ್ರಯತ್ನ. ಓಟಗಳಿಗೆ ಜಕೀರ್ ಅವಕಾಶ ಮಾಡಿಕೊಡ್ತಾರೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. 2ನೇ ಓವರ್ ಸಮಾಪ್ತಿಗಾಗಿ ಅಂತಿಮ 2 ಚೆಂಡು ಬಾಕಿ ಇದೆ. ಐದನೇ ಚೆಂಡು ಬಿರುಸಿನ ಹೊಡೆತ ಕೆಲಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸಿದ 6. ತಂಡದ ಮೊತ್ತ 26 ತಲುಪ್ತಾ ಇದೆ. 26 loss of 1 important wickets. ಅಂತಿಮ ಚೆಂಡಿಗಾಗಿ
ಅಂತಿಮ ಚೆಂಡು ಬ್ಲಾಕರ್ ಮಧ್ಯೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿ ರಕ್ಷಣಾತ್ಮಕ ಶೈಲಿಯ ಹೊಡೆತಗಳು ಅಂತಿಮ ಚೆಂಡಿನಲ್ಲಿ ಬರ್ತಾ ಇದೆ. ಆರಂಭಿಕ ಹಂತದ 12 ಚೆಂಡುಗಳ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ was 27, loss of only 10 wickets. ಈ ಎಸಗಾಡಿ ವಿಭಾಗದಲ್ಲಿ 3ನೇ ಓವರ್ಗಾಗಿ ಮತ್ತೆ ಮುಹಿಬನ್ನ ಪರಿಚಯಿಸುವಂತ ಪ್ರಯತ್ನ ನಡೀತಾ ಇದೆ. ಎಸೆದ ಮೊದಲ ಚೆಂಡು ಬ್ಲಾಕರ್ ಬಂದ್ರೆ ಎಸೆದ ಓಟಗಳಿಗೆ ಮುಹಿಬ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿ 27ಕ್ಕೆ ತಲುಪ್ತಾ ಇದೆ. 27. ಮುಹಿಬ್ ಎರಡನೇ ಚೆಂಡು ಸುಲೇಮಾನ್ ಹೊಡೆತ ಸಾಗ್ತಾ ಇದೆ. ಒಂದೊಡೆ ಪೂರೈಕೆ ಪಡ್ಕೊಂಡ್ರು ಸುಲೇಮಾನ್ ಮುಖಾಂತರವಾಗಿ ತಂಡದ ಮೊತ್ತ 28. ಮುಹಿಬ್ 3ನೇ ಚೆಂಡಿಗಾಗಿ ಚೆಂಡು ಬಳಸಿದ ಬಳಿಕ ಹೊಡೆತ ಸೀಮಾ ರೇಖೆಯ ಹೊರವಾಗಲು ಕ್ರಮಿಸಿದ 6 ನಿಸಾರ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. 6 ಓಟದ ಸೇರ್ಪಡೆ. ತಂಡದ ಮೊತ್ತ 34. ಮತ್ತೆ 4ನೇ ಚೆಂಡಿಗಾಗಿ ಫುಲ್ಟಾಸ್ ಆಗಿ ಬಿದ್ದಂತ ಚೆಂಡು ಅತಿಕ್ರಮ ಓಟದ ಸೂಚನೆ ರವಾನಿಸಿದ್ರು. ಈ ಹಂತದಲ್ಲಿ ಎಸ್ಟಾಸ್ಗಳ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ ಪಡೆದುಕೊಳ್ಳುತ್ತಾ ಇದೆ. 1 ಓಟದ ಹೆಚ್ಚುವರಿ ತಂಡದ ಮೊತ್ತ 35ಕ್ಕೆ ತಲುಪ್ತಾ ಇದೆ. ಬ್ಲಾಕರ್ ಮಾದರಿ ಎಸೆತ ನಿರೀಕ್ಷೆ ಬೇಡ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿ ನಡೆಸಿ ಮನವಿಗೆ ತಕ್ಕ ಪುರಸ್ಕಾರಗಳು ತೀರ್ಪುಗಾರಿಕೆ ಪೀಠದಿಂದ ಬರ್ತಾ ಇಲ್ಲ. ಮತ್ತೆ ರಾಡ್ಬಾಲ ಸೇರ್ಪಡೆ ಅಂಕಿ ಅಂಶ ಪಟ್ಟಿಗೆ ಪಡ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲರ್ ರಿಮೈನಿಂಗ್. ಎಸೆತ ಚೆಂಡು ಭಾಷಿತ ಮಾಡಿದ ಹೊಡೆತ ಸೀಮಾ ರೇಖೆಯ ಹೊರಭಾಗ 6 ಬಾರಿ ಮುಹಿಬ್ ಮತ್ತೆ 6ಗೆ ಅವಕಾಶ ಮಾಡಿಕೊಟ್ರು. ಎಂಎಫ್ಸಿಯ ಮೊತ್ತ 41ಕ್ಕೆ ತಲುಪ್ತಾ ಇದೆ. ಎಸೆತ ಚೆಂಡು ಔಷಧ ಆಫ್ಟರ್ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ವೈಡಂಬ ಸೂಚನೆ ತೀರ್ಪುಗಾರರು ರವಾನಿಸಿದ್ರು. ಯಶಸ್ಸುಗಳ ಮುಖಾಂತರವಾಗಿ 1 ಓಟದ ಹೆಚ್ಚುವರಿ ತಂಡದ ಮೊತ್ತ 42ಕ್ಕೆ ತಲುಪ್ತಾ ಇದೆ. ಮುಹಿಬ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸಿದ 6. 3ನೇ ಓವರ್ ಸಮಾಪ್ತಿಯನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ವಾಸ್ 48. ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಎಂಎಫ್ಸಿ ಕಲಾಪು ಆರಂಭಿಕ ಹಂತದ 18 ಚೆಂಡುಗಳ ಮೊತ್ತ
8 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು 18 ಚೆಂಡುಗಳ ಮೊದಲ ಇನ್ನಿಂಗ್ಸ್ ಆಟ ಬಾಕಿ ಇದೆ. ಅಂತಿಮ 18 ಎಸೆತ ಎಂಎಫ್ಸಿ ದಾಂಡಿಗರು ಅದು ಎಷ್ಟು ಓಟದ ದಾಖಲಿಸಿಕೊಂಡು ಟಾರ್ಗೆಟ್ ಸಂಖ್ಯೆಯನ್ನು ನಿಗದಿಪಡಿಸಲು ಕಾದೋಡಬೇಕಾಗುತ್ತೆ. ಎಸೆತಗಾರಿಕೆ ಭಾಗದಲ್ಲಿ 4 ಓವರ್ಗಾಗಿ ರಾಕೆಟ್ ರೋಲ್ ಕಡಪರ ಫಾರೀಶನ ಬಲ ಸಾಯಿದ ಮೌಲಾನ್ ಫಾರೀಶ್ 4ನೇ ಓವರ್ ಚಾಲ್ತಿಗಾಗಿ 3 ಓವರ್ಗಳ ಸಮಾಪ್ತಿ ತಂಡದ ಮೊತ್ತ 48 ಓಟವನ್ನು ದಾಖಲಿಸ್ತಾ ಇದೆ. ನಾಲ್ಕನೇ ಓವರ್ ಮೊದಲ ಚೆಂಡು ಎಸೆತ ಮೊದಲ ಚೆಂಡು ಫಾರೀಶ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅಂಕಿಅಂಶ ಪಟ್ಟಿ ಡಾಟ್ ಬಾಲಿನ ಸೇರ್ಪಡೆ. ಫಾರೀಶ್ ಎರಡನೇ ಚೆಂಡಿಗಾಗಿ ಎರಡನೇ ಚೆಂಡು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಬಹಳಷ್ಟು ಉತ್ತಮ ಹೊಡೆತವನ್ನು ಸುಲೇಮಾನ್ ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ತಂಡದ ಮೊತ್ತ 49 ತಟ್ಟಲುತ್ತಾ ಇದೆ. ಚೆಂಡು ಬಹಳಷ್ಟು ಉತ್ತಮ ಹೊಡೆದ ಸೀಮಾರೇಖೆಯ ಹೊರಭಾಗವನ್ನು ಗಮನಿಸಿದ ಸಿಕ್ಸರ್. ನಿಸಾರ್ ದಾಳಿಯ ಮುಖಾಂತರವಾಗಿ 4ನೇ ಸಿಕ್ಸರ್ ದಾಖಲಿಸಿದ್ರು. ಅಂಕಿಅಂಶ ಪಟ್ಟಿ 55 ತಲುಪ್ತಾ ಇದೆ. ಇಷ್ಟಪಟ್ಟು ಬಾರಿಸಿದ ಪ್ರಯತ್ನ ಬ್ಲಾಕರ್ ಮಾದರಿ ಚೆಂಡು ತಟ್ಟಿ ಮಾಡಿ ಪೂರೈಕೆ ಪಡ್ಕೊಂಡು ನಿಸಾರ್ 1 ಓವರ್ ಸೇರ್ಪಡೆ ತಂಡದ ಮೊತ್ತ 56ಕ್ಕೆ ತಲುಪ್ತಾ ಇದೆ. ಲಾಸ್ಟ್ 2 ಬಾಲರ್ ರಿಮೈನಿಂಗ್. ಚೆಂಡು ರಿವರ್ಸ್ ಶಾಟ್ ಹೊಡೆತ 1 ಬೌನ್ಸ್ ಬೌಂಡ್ರಿ. ಅಂಕಿಅಂಶ ಪಟ್ಟಿ 60 ಓಟಗಳು. ಗಣತ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿದ ಎಂಎಫ್ಸಿ ಕಲ್ಲಾಪಿನ ತಂಡ. 4ನೇ ಓವರ್ ಸಮಾಪ್ತಿಗಾಗಿ ಫಾರೀಶ್ ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಹಂತದ LBW ಸುಲೇಮಾನ್ ಇನ್ನಿಂಗ್ಸ್ ಅಂತ್ಯವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ದ ಪೆವಿಲಿಯನ್. ಒಂದು ಹಂತದ ಬೆರಸಿನ ಆರಂಭವನ್ನು ನೀಡಿದಂತಹ ಆಟಗಾರ ಸುಲೇಮಾನ್ ಇವಾಗ ವಾಪಸಾತಿಯಾದರು. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 4. ಅಂಕಿಅಂಶ ಪಟ್ಟಿ 60ಕ್ಕೆ 2. ಇಪ್ಪತ್ತೈದು ಓಟಗಳನ್ನು ಇನ್ನಿಂಗ್ಸ್ ನೀಡಿದಂತ ಆಟಗಾರ ಇವಾಗ ಪೆವಿಲಿಯನ್ ವಾಪಸಾತಿಯಾದರು. ಅವರು ತರುವ ಸ್ಥಾನದ ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ ರಶೀದ್.
ಗೆಸವರ್ಗ ಬಂದರೆ ಮತ್ತೆ ಜಾಕಿರ್ ವಾಲ ಸಾಯಿದೆ. ಜಾಕಿರ್ ತನ್ನ ಕಂತಿನ ಮೊದಲ ಓವರಲ್ಲಿ 19 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗ ಎರಡನೇ ತನ್ನ ಕಂತಿನ ಎರಡನೇ ವರಸಗಾರಿಕೆ ಭಾಗದಲ್ಲಿ ಅರ್ಥಾತ್ ಇನ್ನಿಂಗ್ಸ್ 5ರ ವರಸಗಾರಿಕೆ ಭಾಗದಲ್ಲಿ ಅದ್ಯಾವ ರೀತಿಯ ಜಾಣ್ಮೆಯ ಜವಾಬ್ದಾರಿಯುತವಾಗಿ ಎಸಗಾರಿಕೆ ತೋರ್ಪಡಿಸಾರ ಕಾದೊಡಬೇಕಾಗುತ್ತೆ. ಹೊಸ ಆಟಗಾರ ರಶೀದ್ ಎಂಟ್ರಿಯನ್ನು ಪಡ್ಕೊಳ್ಳುತ್ತಾರೆ. ಶಂಕೆ ಭಾಗದಲ್ಲಿ ನಿಸಾರ್ ನಿಸಾರ್ಗೆ ಸಂತ ಚೆಂಡು ಹೈ ಲಾಫ್ಟೆಡ್ ಶಾಟ್ ಕರ್ಮಕಾಂತವಾಗಿ ನಿಸಾರ್ ರನ್ನಿಂಗ್ಸ್ ಮುಕ್ತಾಯ. ನಾಲ್ಕು ಬಾರಸಿನ ಸಿಕ್ಸರ್ ಜೊತೆಗಾಗಿ ಒಂದು ಬೌಂಡರಿ ಜೊತೆಗಾಗಿ ಅತ್ಯುತ್ತಮ 31 ಓಟದ ಇನ್ನಿಂಗ್ಸ್ ಅನ್ನು ನೀಡಿದಂತ ಆಟಗಾರ ಕೂಡ ಇವಾಗ ಪೆವಿಲಿಯನ್ ವಾಪಸ್ ಆಗ್ತಿದ್ರು. ನಿಸಾರ್ ಬ್ಯಾಕ್ ಟು ದ ಪೆವಿಲಿಯನ್. ಅಂಗಳ ಒಳಭಾಗದಲ್ಲಿ ಮತ್ತೋರ್ವ ಹೊಸ ಆಟಗಾರ ಸೇರ್ಪಡೆ ಶಾಹಿದ್. ಮೊದಲ ಹುದ್ದೆಯ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ ಜಾಕಿರ್. ಹಂತಲ್ಲಿ ಮತ್ತೆ ಎರಡನೇ ಚೆಂಡಿಗಾಗಿ ಜಾಕಿರ್ ಟು ಶಾಹಿದ್. ಸಂತ ಚೆಂಡು ಹಂತಲ್ಲಿ ಯು ಮಿಸ್ ಬ್ಯಾಕ್ ಟು ಬ್ಯಾಕ್ ಹುದ್ದೆಯ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ ಎಂಎಫ್ಸಿ ಕಲ್ಲಾಪುರ್. 2 ಚೆಂಡು 2 ಹುದ್ದೆಯ ಯಶಸ್ಸನ್ನು ಜಾಕಿರ್ ಪಡ್ಕೊಂಡ್ರು. ಮೊದಲ ಹ್ಯಾಟ್ರಿಕ್ ಅವಕಾಶ ಕೂಡ ಇದೆ. ಅಂಗಳ ಒಳಭಾಗದಲ್ಲಿ ಮತ್ತೋರ್ವ ಹೊಸ ಆಟಗಾರರ ಸೇರ್ಪಡೆ ಅಜೀಬ್. ಸ್ಕೋರ್ 60. ಕೊನೆಗೆ 4 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಜಾಕಿರ್ ಹ್ಯಾಟ್ರಿಕ್ ಅವಕಾಶಕ್ಕಾಗಿ ಸಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು. ನೆಟ್ಟನೆ ಹೊಡೆತಗಳು ಸಾಗ್ತಾ ಇದೆ. ಒಂದು ಹೊಡೆದ ಸೇರ್ಪಡ್ತಾರೆ ಮತ್ತು 61 ತಲುಪ್ತಾ ಇದೆ. ಜಾಕಿರ್ ಜಾಲ್ತ 4 ಚೆಂಡಿಗಾಗಿ ರಶೀದ್ಗೆ ಸಂತ ಚೆಂಡು ಬಾಸುತ್ತ ಮರಿದ ಹೊಡೆತ. ರಶೀದ್ ಖಾತಾರು ಓಡಿ ಪಡ್ಕೊಳ್ತಾ ಇದೆ. ಒಂದು ಓಡುವ ಹೆಚ್ಚುವರಿ ಅಂಕಿಅಂಶ ಪಟ್ಟಿ 62 ಓಟಗಳು. ಲಾಸ್ಟ್ 2 ಓವರ್ ರಿಮೈನಿಂಗ್. ಸಂತ ಚೆಂಡು ಔಟ್ ಸೈಡ್ ಲೆಗ್ ಸ್ಟಂಪ್ ಹೊರ ತಿರುಬಂಡು ಪಡ್ಕೊಳ್ತಾ ಇದೆ. ವೈಡಮ್ಮ ಸೂಚನೆಯನ್ನು ತೀರ್ಪುಗಾರ ರವಾನಿಸಿದ್ರು. ವೆಸ್ಟರ್ಸ್ಗಳ ಮುಖಾಂತರವಾಗಿ ಒಂದು ಹೊಡೆದ ಹೆಚ್ಚುವರಿ ಸ್ಕೋರ್ 63 63 ತಲುಪ್ತಾ ಇದೆ. ಬ್ಲಾಕರ್ ಬಂದರೆ ಚೆಂಡು ಬಹಳಷ್ಟು ಉತ್ತಮ ಹೊಡೆತಗಳು ದಾಖಲಿಸಿ ಶಾಹಿದ್ ಹಂತಲ್ಲಿ ಅಜೀಮ್ ಒಂದು ಹೊಡೆದ ಪೂರೈಕೆಯನ್ನು ಪಡ್ಕೊಂಡ್ರು. ಅಂಕಿಅಂಶ ಪಟ್ಟಿ 64. ಜಾಕಿರ್ ಜಾಲ್ತ ಅಂತಿಮ ಚೆಂಡಿಗಾಗಿ 5ನೇ ಓವರ್ ಕೊನೆಯ ಚೆಂಡು.
ಅಂತಿಮ ಚೆಂಡು ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ಳುತ್ತಾ ಇದೆ. ಓವರ್ ಸಮಾಪ್ತಿ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 5. ಅಂಕಿಅಂಶ ಪಟ್ಟಿ 65 ಓಟವನ್ನು ದಾಖಲಿಸಿದ ಎಂಎಫ್ಸಿ ಕಲ್ಲಾಪುರ. ಅಂತಿಮ 6 ಎಸೆತ. ಆ 6 ಎಸೆತ ಅದು ಎಷ್ಟು ಓಟವನ್ನು ದಾಖಲಿಸಿದ್ದಾರೆ, ಎಷ್ಟರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ನಿಗದಿಪಡಿಸಿದ್ದಾರೆ ಕಾದು ನೋಡಬೇಕಾಗುತ್ತೆ. ಅಂತಿಮ ಓವರ್ ಜವಾಬ್ದಾರಿಗಾಗಿ ರಾಕೆಟ್ ರೋಲ್ ಗಣಪರ ಎಡಂಚೆ ಎಸೆಗಾರ ಜಮಾಲ್ ಅನ್ನು ಬಲಸುವ ಪ್ರಯತ್ನ ನಡೆಸ್ತಾ ಇದೆ. ಜಮಾಲ್ ಸರ್ ವಿಭಾಗದಲ್ಲಿ ಲೆಫ್ಟಿ ಜಮಾಲ್ ಶೇಖ್ ವಿಭಾಗದಲ್ಲಿ ರಶೀದ್, ನೌಷ ವಿಭಾಗದಲ್ಲಿ ಅಜೀಮ್, ತೀರ್ಪುಗಾರಿಕೆ ಪೀಠದ ಒಂದೆಡೆ ಟ್ಯಾನಿಕ್ ಬಾಲಿನಲ್ಲಿ ಫಯಾಜ್ ಎಂಎಫ್ಸಿ. ಲೆಫ್ಟಿ ಜಮಾಲ್, ಜಮಾಲ್ ಎಸೆದ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ರಶೀದ್ ಮುಖಾಂತರವಾಗಿ ಸಿಕ್ಸರ್ ಬಾರಿ. ನಿಗದಿತ ಸಮಯಗಳು ಮುಕ್ತಾಯ. ಈ ಹಂತದಲ್ಲಿ ಮತ್ತೆ ಕ್ಷೇತ್ರಕ್ಷರ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತೆ. ಅಂಕಿಅಂಶ ಪಟ್ಟಿ 71 ಓಟಗಳು. ಈ ಒಂದು ಟೂರ್ನಮೆಂಟ್ ಗರಿಷ್ಠ ಮೊತ್ತವನ್ನು ದಾಖಲಿಸಲು ಸ್ಪಷ್ಟ ಸೂಚನೆ ರವಾನಿಸ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ, ಓಟಗಳಿಗೆ ಲೆಫ್ಟಿ ಜಮಾಲ್ ಅವಕಾಶ ಮಾಡಿಕೊಳ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ತಂಡದ ಮೊತ್ತ 71 ಓಟಗಳು. ಜಮಾಲ್ ಮೂರನೇ ಚೆಂಡಿಗಾಗಿ. ಮೂರನೇ ಚೆಂಡು ಈ ಹಂತದಲ್ಲಿ ನೋ ಬಾಲ್ ಸೂಚನೆ ರವಾನಿಸಿದ್ರು. ನೋ ಬಾಲ್ ಪ್ಲಸ್ ಹಿಟ್. ನಮ್ಮ ಈ ಒಂದು ಪಂದ್ಯ ಕೂಡ ಮತ್ತೊಬ್ಬರು ವೀಕ್ಷಕರು ಆಗಿರ್ತಕ್ಕಂತಹ ಬಿಲಾಲ್ ಮಣಿಪುರ ಅವರು ಎಲ್ಲಿದ್ರು ಕೂಡ ವೀಕ್ಷಕರನ್ನು ಕೊಂಡಿರ್ತಾರೆ, ಬರಬೇಕು ಬಿಲಾಲ್ ಅವರು. ಎಸೆಂತ ಚೆಂಡು ಹೈ ಲಾಂಗ್ ಶಾಟ್ ಕಾಣಬಲ್ಲಂತ ಪ್ರಯತ್ನ. ಫ್ರೀ ಹಿಟ್ ಚೆಂಡು ಕೇವಲ ಒಂದು ಓಟದ ಪೂರೈಕೆ ನಷ್ಟ ಮಾಡಿಕೊಂಡ್ರು. ಅಂಕಿಅಂಶ ಪಟ್ಟಿ 73 ತಲುಪ್ತಾ ಇದೆ. ಲೆಫ್ಟ್ ಜಮಾಲ್ ನಾಲ್ಕನೇ ಚೆಂಡಿಗಾಗಿ. ನಾಲ್ಕನೇ ಚೆಂಡು ಮತ್ತೆ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಎಸೆಂತ ಚೆಂಡು ಕೆಳಗಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೊಂದು ವಿಕೆಟ್ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ ಎಂಎಫ್ಸಿ ಕಲ್ಲಾಪುರ. ಸ್ಕೋರ್ 73. ಕೊನೆ ಒಂದು ಚೆಂಡು ಬಾಕಿ ಇದೆ. ಐದನೇ ವಿಕೆಟ್ ಆಘಾತವನ್ನು ಕಂಡುಕೊಳ್ಳುತ್ತಾ ಇದೆ. ಲೆಫ್ಟಿ ಜಮಾಲ್ ಅಂತಿಮ ಚೆಂಡಿಗಾಗಿ ಮೊದಲ ಇನ್ನಿಂಗ್ಸ್ ಅಂತಿಮ ಚೆಂಡು. ಸ್ಕೋರ್ 73.
ಅಂತಿಮ ಚೆಂಡು ಹುದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ನಿರೀಕ್ಷೆ ಹೊಡೆದ ಅವಕಾಶ ಮಾಡಿಕೊಡ್ತಾರೆ ಪ್ರಯತ್ನಗಳ ನಡುವೆ ಎಸ್ ಅನ್ನು ಪಡ್ಕೊಳ್ಳುತ್ತಾ ಇದೆ. 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿ 75 ಓಟವನ್ನು ದಾಖಲಿಸಿದ್ರು. 76ರ ಟಾರ್ಗೆಟ್ ಸಂಖ್ಯೆ ನಿಗದಿಪಡಿಸ್ತಾ ಇದೆ. 36 ಎಸೆತ ರಾಕ್ ಅಂಡ್ ರೋಲ್ ಕಡಪರ ಜಯಕ್ಕಾಗಿ 76 ಓಟವನ್ನು ದಾಖಲಿಸಬೇಕಾಗಿದೆ. ಅದ್ಯಾವ ರೀತಿ ಪಂದ್ಯ ಹೋರಾಟ ಪ್ರತಿ ಹೋರಾಟ ಸ್ವರೂಪ ಪಡ್ಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಸೆಮಿಫೈನಲ್ ಹಂತದ ಪಂದ್ಯಾಟಗಳು ಮತ್ತೆ ಮುಂದುವರಿಕೆ ಹಾದಿಯನ್ನು ಪಡ್ಕೊಳ್ಳುತ್ತಾ ಇದೆ. ಉಲ್ಲಾಲ್ ಫ್ರೆಂಡ್ಸ್ ಫೌಂಡೇಶನ್ ಇವರ ಆಶ್ರಯ ಸಾಕ್ತಾ ಇರುವಂತಹ ಅತಿ ಯಶಸ್ವಿ ಪಂದ್ಯಾಕೂಟ ಫ್ರೆಂಡ್ಸ್ ಫೈಟರ್ ಟ್ರೋಫಿ 2024 ಉಲ್ಲಾಲ ಇತಿಹಾಸದ ಒಂದು ಗಮನಿಸಿದವರೆ ಮೊತ್ತ ಮೊದಲ ಬಾರಿಗೆ ಒಂದು ಫ್ರೀ ಎಂಟ್ರಿ ರೂಪದಲ್ಲಿ ಪಂದ್ಯದ ಆಯೋಜನೆ ಮಾಡ್ತಾ ಇದೆ. 36 ಎಸೆತ 76 ಟಾರ್ಗೆಟ್ ಸಂಖ್ಯೆ ಇದೆ. ರಾಕ್ ಅಂಡ್ ರೋಲ್ ಕಳಪರ ಜಯಕ್ಕಾಗಿ ಹಂತದಲ್ಲಿ ಮತ್ತೆ ವೀಕ್ಷಕರು ಬದಲಾವಣೆ ಮಾಡ್ತಾ ಇದ್ದ ಮುಂದಿನ ಹಂತಕ್ಕಾಗಿ ಕನ್ನನಾಡಿದ ಮತ್ತೋರ್ವ ಯುವ ವೀಕ್ಷಕರುಗಾರ ಬಿಲಾಲ್ ಮಣಿಪುರ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಧನ್ಯವಾದಗಳು ಹುಸೇನ್ ಅವರೇ. ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಿರುವಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ನಿನ್ನೆ ದಿವಸದಲ್ಲಿ ಆರಂಭವನ್ನ ಕಂಡಿರುವಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ಇವಾಗ ಮೊದಲ ಸೆಮಿಫೈನಲ್ ಪಂದ್ಯಾಟ ಚಾಲ್ತಿಯನ್ನ ಕಾಣ್ತಾ ಇದೆ. ಬಹಳಷ್ಟು ಅದ್ದೂರಿಯಾಗಿರುವಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ಈ ಭಾಗದ ಒಂದು ದಾಖಲೆಯ ಜೊತೆಗೆ ಯಶಸ್ಸನ್ನ ಕಾಣ್ತಾ ಇರುವಂತಹ ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಫ್ರೆಂಡ್ಸ್ ಫೈಟರ್ಸ್ ಟ್ರೋಫಿ ಆಗಿ ಪಂದ್ಯಾಟವನ್ನ ನಡೆಸ್ತಾ ಇದೆ. ಬಹಳಷ್ಟು ಅಚ್ಚುಕಟ್ಟಾಗಿರುವಂತಹ ಶಿಸ್ತುಬದ್ಧವಾಗಿರುವಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ದಾಖಲೆಯನ್ನ ಬರೆದುಕೊಂಡು ಯಶಸ್ಸನ್ನ ಕಾಣ್ತಾ ಇರುವಂತಹ ಇತ್ತೀಚಿನ ದಿವಸದಲ್ಲೂ ಕೂಡ ಹೆಸರನ್ನ ಕಾಣ್ತಾ ಇದೆ. ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನ ನೀಡದೆ ಯಶಸ್ವಿಯಾಗಿರುವಂತಹ ಒಂದು ಟೂರ್ನಮೆಂಟ್ ಅನ್ನ ಇವಾಗ ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ ಕೂಡ. ಫರಾಜ್ ಇವರ ಮುಂದಾಳತ್ವದಲ್ಲಿ ಅವರ ಸ್ನೇಹಿತರ ಒಂದು ಯಶಸ್ಸಿಗಾಗಿ ಒಂದು ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಪಂದ್ಯಾಟಗಳು ಇವಾಗ ಚಾಲ್ತಿಯನ್ನ ಕಾಣ್ತಾ ಇದೆ. ದಿನದ ಅಂತಿಮ ಪಂದ್ಯ ಸೆಮಿಫೈನಲ್ ಘಟ್ಟದ ಪಂದ್ಯಾಟ ಅಂಕಣಗಳ ಭಾಗದಲ್ಲಿ ಕಾಣ್ತಾ ಇದೆ ಕೂಡ. ಅಲ್ಲಿ ದಯವಿಟ್ಟು ಗಮನಿಸಬೇಕು, ನಾಳೆ ಬೆಳಗ್ಗೆ ಆಡುವಂತ 2 ತಂಡದ ಆಟಗಾರರು 7:50ಕ್ಕೆ ಸಿಗ್ನೇಚರ್ ಕ್ಲೋಸ್ ಆಗುತ್ತೆ. ಆ ಬಳಿಕ ಯಾವುದೇ ರೀತಿಯ ಆಟಗಾರರು ಬಂದ್ರ ಅವಕಾಶ ಇರೋದಿಲ್ಲ. ಇಲ್ಲಿ ಕೇವಲ ನ್ಯಾಯಾಧೀಶರು ಒಬ್ರೆ ಅದರ ತೀರ್ಪು ಬದಲಾವಣೆಯನ್ನ ಕಾಣುವುದಿಲ್ಲ. ಇಲ್ಲಿಯ ನ್ಯಾಯಾಧೀಶರು UCB ಅದಕ್ಕೆ ತಕ್ಕ ಆಡಬೇಕಾಗುತ್ತೆ. ಯಾವುದೇ ರೀತಿಯ ಸೂಚನೆಗಳು ಬದಲಾವಣೆಯನ್ನ ಕಾಣುವುದಿಲ್ಲ. ಇದು ಉಲ್ಲಾಲ ಪರಿಸರದ ನ್ಯಾಯಾಧೀಶರು. ದಿನದ ಅಂತಿಮ ಪಂದ್ಯ ಅಂಕಣಗಳ ಭಾಗದಲ್ಲಿ ಕಾಣ್ತಾ ಇದೆ ಕೂಡ. ಮೊದಲ ಆರಂಭಿಕ ಆಟಗಾರರು ಕಾರ್ತಿಕ್ ಮತ್ತೂರು ಒಂದು ಹಂತದಲ್ಲಿ ಹಿಂದಿನ ಪಂದ್ಯದ ಹೀರೋ ಕಾರ್ತಿಕ್ ಬೇರು ಸಿಡಿದ 4 ಸಿಕ್ಸರ್ ದಾಖಲಿಸಿಕೊಂಡು ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದ್ರು. ಇದೀಗ ಪ್ರಾಮುಖ್ಯತೆಯ ಪಂದ್ಯ ಬೃಹತ್ ಮೊತ್ತವನ್ನು ಚೇರಿಸಬೇಕಾಗಿದೆ. 36 ಎಸೆತ 76 ಓಟಗಳು ಬರಬೇಕಾಗಿದೆ. ಪಂದ್ಯಾಟ ಕುತೂಹಲ ಘಟ್ಟದ ಅಂತಿಮ ಕ್ಷಣ ಬರುವಾಗ ಪ್ರೇಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಉಲ್ಲಾಲ ಸಿ ಅಂಕಣದಲ್ಲಿ ಮೊದಲವರಿಗಾಗಿ ಅಶ್ವತ್ಥ ಪರಿಚಯವನ್ನು ಮಾಡ್ತಾ ಇದೆ. MFC ಕಲ್ಲಾಪುವಿನ ತಂಡ ಇದೀಗ ಮೊದಲ ಚೆಂಡು ಬೀರುಸಿನ ಹೊಡೆತವನ್ನು ದಾಖಲಿಸಿದ್ರು. ಬೀರುಸಿನ ಆರಂಭವನ್ನ ಕಾಣುವಂತ ಲೆಕ್ಕಾಚಾರದ ನಡುವೆ ಮಿಡ್ ವಿಕೆಟ್ ಸೀಮಾರೆಗೆ ಹೊರಭಾಗದಲ್ಲಿ ಬೌಂಡರಿಯ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿಗೆ ಇವಾಗ ಬೌಂಡರಿಯನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ರಹುಲ್ ದಾಡಿನ ಮುಖಾಂತರವಾಗಿ ಮೊದಲ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ ಅಶ್ಫಾಕ್ ಎರಡನೇ ಚೆಂಡಿಗಾಗಿ
ಮೊದಲ ಓವರ್ ಚಾಲ್ತಿಯನ್ನ ಕಾಣ್ತಾ ಇದೆ. 76ರ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆಯ ಪರಿಸ್ಥಿತಿಯಲ್ಲಿ ಒಬ್ಬರೊಂದರ 13 ಓಟಗಳನ್ನು ದಾಖಲಿಸುವ ಸುಲಭ ಲೆಕ್ಕಾಚಾರ. ಈ ಬಾರಿ ಸಗದ ಚೆಂಡು ಯು ಮಿಸ್ ಐ ಹೇಟ್ ನಡು ನತ್ಯ ಮೇಲೆ ಕಾತ್ಯ ಪ್ರಹಾರವನ್ನ ಕಾಣ್ತಾ ಇದೆ. ಕ್ಲೀನ್ ಬಾಲ್ ಮೊದಲ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಕೂಡ. ಮೊದಲ ಹಂತದ ಹುದ್ದರಿ ರೌಂಡ್ ಬ್ಯಾಕ್ ಟು ದ ಪೆವಿಲಿಯನ್. ಹೊಸದಾಟಿಗರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಮುಯಿಬ್ ಹೊಸದಾಟಿಗರ ಸೇರ್ಪಡೆ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರುವಂತೆ ಸೆತ ಓಟುಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನ ಕಾಣ್ತಾ ಇದೆ. ಈ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಯಶಸ್ವಿಯ ಪಂದ್ಯಾಟಗಳು ಇದೇ ಅಂಕಣದಲ್ಲಿ ದಾಖಲೆಯನ್ನು ಪಡೆಯುತ್ತಾ ಇದೆ ಕೂಡ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ರಕ್ಷಣಾತ್ಮಕ ಆಟವನ್ನು ಕಂಡುಕೊಂಡ್ರು. ನೇರ ಗುರಿಗಳು ಕೂಡ ಬರ್ತಾ ಇಲ್ಲ. ಇವಾಗ ಮತ್ತೆ ಒಂದೊಂದು ಹೆಚ್ಚುವರಿಯ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ ಇವಾಗ 5 ಓಟಗಳು. ಈ ಬಾರಿ ಸಗದ ಚೆಂಡು ಕೂಡ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಮಿಡಾಡಿ ಭಾಗದಲ್ಲಿ ಒಂದೊಂದು ಸೇರ್ಪಡೆಗಳು ಬರ್ತಾ ಇದೆ. ಒಂದೊಂದು ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 6 ಓಟಗಳು. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಓವರ್ ನಲ್ಲಿ 30ಕ್ಕಿಂತ ಮಿಕ್ಕಿದ ಓಟಗಳು ಬಂದರೂ ಕೂಡ ಒಂದು ಹಂತದಲ್ಲಿ ಲೆಕ್ಕಾಚಾರದ ಆಟವನ್ನು ಕಾಣುವಂತ ಅಭಿವೃದ್ಧಿಗಳು ಬರಬೇಕಾಗಿದೆ. ಈ ಬಾರಿ ಸಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತವನ್ನು ದಾಖಲಿಸಿದ್ರು ಕೂಡ ಗೋಟದ ಹಿಂಭಾಗದ ಗಾಡಿಗ ವೈಫಲ್ಯತೆಯನ್ನು ಕಂಡುಕೊಂಡ್ರು ಕೂಡ ಮುಖಾಂತರವಾಗಿ ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಓವರ್ ನಂಬರ್ 1 ಸ್ಕೋರ್ ಮಾಸ್ ಅನ್ನ 6 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್. ಮೊದಲ ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ ಕೂಡ. ಒಂದು ಹಂತದಲ್ಲಿ ಯಶಸ್ಸಿನ ಪಂದ್ಯಾಟವನ್ನು ನಡೆಸುವಂತ ಇರಾದೆಯನ್ನ ಕಾಣ್ತಾ ಇರುವಂತ ಒಂದು ಸಂಸ್ಥೆ ಕೂಡ ಉಲ್ಲಾಲ ಫ್ರೆಂಡ್ಸ್ ಕ್ರಿಕೆಟರ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಅಂಕಣ ಒಳಭಾಗದಲ್ಲಿ ಹದ್ದಿನ ಕಣ್ಣಿನ ಮುಂದಿನ ತೀರ್ಪುಗಾರರು ಫಯಾಜ ಉಲ್ಲಾಲ್ ಮತ್ತು ಡ್ಯಾನಿ ಇಕ್ಬಾಲ್. ಒಂದು ಹಂತದಲ್ಲಿ ರಾಜ್ಯ ಟೆನಿಸ್ ಬಾಲ್ ಅಲ್ಲೂ ಕೂಡ ರಾಜ್ಯದ ಹೆಸರಾಂತ ತಂಡಗಳು ಆಡ್ತಾ ಇರುವಂತಹ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶಿವಗಂಗಾ ಟ್ರೋಫಿಯಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರುವಂತಹ ಫಯಾಜ್ ಉಲ್ಲಾಲ್ ಇವಾಗಲೇ ಕ್ವಾಲಿಫೈಯರ್ ಅಂತ ಪಂದ್ಯಾಟವನ್ನು ಆಡಬೇಕಾಗಿದೆ. ನಾಳೆಯ ದಿವಸದಲ್ಲಿ ಅವರಿಗೆ ಕೂಡ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಈ ಟೂರ್ನಮೆಂಟಿನ ತೀರ್ಪುಗಾರಿಕೆ ಭಾಗವನ್ನು ಕಾಣ್ತಾ ಇದ್ದಾರೆ. ಜೊತೆಗೆ ನಮ್ಮ ಜೊತೆ ಮತ್ತೋರ್ವ ತೀರ್ಪುಗಾರರಾಗಿರುವಂತಹ ಮುನೀರ್ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ಕೋರರ್ ಕಾಯಕದಲ್ಲಿ ನಮ್ಮ ಮಿತ್ರರಾಗಿರುವಂತಹ ರಾಜ್ಯ ಟೆನಿಸ್ ಬಾಲ್ ಅಲ್ಲೂ ಕೂಡ ಇತ್ತೀಚಿನ ದಿವಸದಲ್ಲಿ ಕೆಟಿಸಿಪಿಎಲ್ ಪಂದ್ಯದಲ್ಲಿ ಐಕಾನ್ ಆಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನ ಆಡಿರುವಂತಹ ಮುನ್ಸಿರ್ ಬಿಕೆ ಬ್ರದರ್ಸ್ ಪರವಾಗಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಕಂಡುಕೊಂಡ್ರು. 2 ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಆಟಗಾರ ಕೂಡ ಮುನ್ಸಿರ್ ನಮ್ಮ ಜೊತೆ ಸ್ಕೋರರ್ ಕಾಯಕವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ವಿದ್ಯಮಾನದಲ್ಲೂ ಕೂಡ ಹುಸೇನ್ ಮಣಿಪುರ ದಾಖಲೆಯ ಪಂದ್ಯಾಟವನ್ನು ನಡೆಸಿರುವಂತಹ ಓರ್ವ ಆಯೋಜಕ ಕೂಡ ಹುಸೇನ್ ಮಣಿಪುರ ಅವರು ಕೂಡ ನಮ್ಮ ವಿದ್ಯಮಾನದಲ್ಲಿ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಈ ಭಾಗದ ಅನುಭವಿ ವೀಕ್ಷಕ ವಿವರಣೆಗಾರರು ಬಹಳಷ್ಟು ಉತ್ತಮ ರೀತಿಯ ವೀಕ್ಷಣೆ ನೀಡಬಲ್ಲಂತಹ ಅನುಭವಿ ವೀಕ್ಷಕರಾಗಿರುವಂತಹ ರಿಯಾಜ್ ಉಲ್ಲಾಲ್ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ವೀಕ್ಷಕ ವಿವರಣೆ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಲಾಂಗ್ ಆನ್ ವಿಭಾಗದಲ್ಲಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದೆ.
ಕಳೆದ ಪಂದ್ಯಾಟದ ಹೀರೋ ಇವಾಗ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳ ನಡುವೆ ಇವಾಗ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಪ್ರಾಮುಖ್ಯತೆ ಸೆಮಿಫೈನಲ್ ಪಂದ್ಯಾಟದಲ್ಲಿ ಗೆದ್ದರೆ ಫೈನಲ್ ಹಂತ, ಸೋತರೆ ಈ ಸಿ ಗ್ರೌಂಡ್ ಅಲ್ಲಿ ಆಡಿರುವಂತಹ ಸೆಮಿಫೈನಲ್ ಅನುಭವದ ನೆನಪುಗಳು ಸಾಕ್ಷಿಯಾಗುತ್ತೆ. ಕ್ರಿಕೆಟ್ ಅದೃಷ್ಟದ ಆಟ, ಜಯ ಅಪಜಯ ಅದು ಕ್ರಿಕೆಟ್ ನಲ್ಲಿ ಕಾಣಿಸಿಕ್ತಾ ಇದೆ. ಹೊಸದಾಟಿಗ ವಿಜಯ್ ಸೇರ್ಪಡೆಯನ್ನ ಕಾಣ್ತಾ ಇದೆ. ಇವಾಗ ಎಲ್ಲ ಆಯೋಜಕರು ಒಟ್ಟಾಗಿ ಬರ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಫೈಟರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ಇವಾಗ ವೇದಿಕೆ ಮೇಲ್ಭಾಗದಲ್ಲಿ ಎಲ್ಲ ನಮ್ಮ ಆಯೋಜಕರು ವೇದಿಕೆ ಮೇಲ್ಭಾಗವನ್ನ ಅಲಂಕರಿಸ್ತಾ ಇದ್ದಾರೆ. ಅದೇ ರೀತಿ ಐಎಂ ರಮೇಶ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಪಂದ್ಯದ ಆಯೋಜಕರು ಕೂಡ ಅವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರ್ತಾ ಇದ್ದಾರೆ. ತಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಆದರಣೀಯವಾಗಿರುವಂತಹ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಈ ಮಾನಸಿಕದ ಚೆಂಡು ತಂಡು ಬಿಟ್ಟು ಪ್ಯಾಡ್ ಮೇಲೆ ಬಿಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಕ್ಟರ್ ಮಾತ್ರ ಸೇರ್ಪಡೆಯನ್ನ ಕಾಣ್ತಾ ಇದೆ. ಎಸ್ ಲೆಗ್ ಬೈ ಎಂಬ ಸೂಚನೆಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 2 ತರದ ಮೊತ್ತ 8 ಓಟಗಳು. ಅದೇ ರೀತಿ ನಮ್ಮ ಇವತ್ತು ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ಗೆ ಆಯೋಜಕರಾಗಿರುವಂತಹ ಮೊಹಮ್ಮದ್ ಇಕ್ಬಾಲ್ ಫೌಂಡರ್ ಆಫ್ ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್ ಇವರು ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಇದ್ದಾರೆ. ಇವರು ಕೂಡ ಈ ಒಂದು ಪಂದ್ಯದ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಅಬ್ದುಲ್ ಅಜೀಜ್ ಮೆಂಬರ್ ಎಕೆ ಆಫೀಸ್ ಇವರು ಕೂಡ ಈ ಒಂದು ಪಂದ್ಯದ ಸೆಕ್ರೆಟರಿ ಕೂಡ ಆಗಿರ್ತಾರೆ. ಇವರು ಕೂಡ ಈ ಒಂದು ಪಂದ್ಯಕ್ಕೆ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಮೊಹಮ್ಮದ್ ಫಹದ್ ಮ್ಯಾನೇಜರ್ ಆಫ್ ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್, ಅದೇ ರೀತಿ ನೌಶಾದ್ ಯುಪಿ ಜಾಯಿಂಟ್ ಸೆಕ್ರೆಟರಿ ಆಫ್ ಉಲ್ಲಾಲ ಫ್ರೆಂಡ್ಸ್ ಫೌಂಡೇಶನ್, ಅದೇ ರೀತಿ ರಮೇಶ್ ಅಯ್ಯರ್ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಗುಲಾಬ್ ಜಾಫರ್ ಇವರು ಕೂಡ ಈ ಒಂದು ಪಂದ್ಯದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಫರಾಜ್ ಈ ಕಾರ್ಯಕ್ರಮದ ಉದ್ದಾಗಲಕ್ಕೂ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಸಹಕಾರವನ್ನು ಮಾಡ್ತಾ ಇರುವಂತಹ ಫರಾಜ್ ಅವರು ಕೂಡ ಈ ಸಮಯದಲ್ಲಿ ಅನುಭವಿಸ್ತಾ ಇದ್ದೇವೆ. ಅದೇ ರೀತಿ ಟೂರ್ನಮೆಂಟ್ ಎಲ್ಲ ಉಸ್ತುವಾರಿಯನ್ನ ತೌಸೀಫ್ ಎಸ್ಟಿ ಇವರ ಅಧೀನದಲ್ಲಿ ಒಂದು ಯಶಸ್ವಿಯ ಟೂರ್ನಮೆಂಟ್ ಯಶಸ್ವಿಯಾಗಿ ಕಾಣ್ತಾ ಇದೆ. ಕೂಡ ಸ್ನೇಹಿತರ ಒಂದು ಸಂಘ ಯಶಸ್ವಿಯಾಗಿ ಅವರ ಸ್ನೇಹದ ಒಕ್ಕೂಟದ ಒಂದು ಯಶಸ್ವಿಯ ಪಂದ್ಯಾಟ ಇವಾಗ ಅಂಕಣದ ಭಾಗದಲ್ಲಿ ಕಾಣ್ತಾ ಇದೆ. ಸುಲಭ ರಸಗಾರಿಕೆ ಭಾಗದಲ್ಲಿ ಈ ಬಾರಿ ಲೋವರ್ ಫುಲ್ ಟಾಸ್ ಚೆಂಡು ರಿವರ್ಸ್ ಔಟ್ ಹೊಡೆಯುವಂತ ಪ್ರಯತ್ನ, ಮತ್ತೆ ಒಂದೋಟ 2ನೇ ಓಟ ಕೂಡ ಪೂರೈಕೆಯನ್ನು ಕಾಣ್ತಾ ಇದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಆಟವನ್ನು ದಾಖಲಿಸಿದ್ರು. ಮತ್ತೆ ಒಂದೋಟದ ಹೆಚ್ಚುವರಿಗೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅದೇ ರೀತಿ
ನಮ್ಮ ಈ ಒಂದು ಪಂದ್ಯಾಟದಲ್ಲಿ ನಮ್ಮ UFF ನ ಕೋಚ್ ಆಗಿರುವಂತಹ ಸಾದಿಕ್ ಚಿನ್ನು ಇವರು ಕೂಡ ಈ ಒಂದು ಪಂದ್ಯಾಟದಲ್ಲಿ ನಮ್ಮ ಜೊತೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದವನ್ನ ನಮ್ಮ ಉಳ್ಳಾಳ ಫ್ರೆಂಡ್ಸ್ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಅಂಕದ ಒಳಭಾಗದಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. 4 ಚೆಂಡು ಮುಕ್ತಾಯವನ್ನ ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ ಇವಾಗಲೇ 14 ಓಟಗಳು. ಈ ಮಾನಸಿಕದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರೋದು ಹೊಡೆತ ಕ್ಷಣಕಾಲದಲ್ಲಿ ಲೋದಾನಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಸೆಮಿಫೈನಲ್ ಘಟ್ಟ ಒಂದಿನ ಹಂತದಲ್ಲಿ ಮೇಲ್ನೋಟದ ಪರಿಸ್ಥಿತಿಯನ್ನ ಕಳ್ಕೊಂಡ್ರೆ ಜಯಿಸುವಂತ ಸಾಧ್ಯತೆ MKF ನ ತಂಡ ಮೊದಲ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಕಾಣುವಂತ ಎಲ್ಲಾ ಲೆಕ್ಕಾಚಾರಗಳು ಕಾಣ್ತಾ ಇದೆ. MFC ಯ ತಂಡ ಆದರೆ ಕ್ರಿಕೆಟ್ ಅದೃಷ್ಟದ ಆಟ. ಅದ್ಯಾವ ಸಮಯದಲ್ಲೂ ಕೂಡ ಫಲಿತಾಂಶಗಳು ಏರುಪೇರು ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ. ಹೊಸ ದಾಂಡಿಗರ ಸೇರ್ಪಡೆ ತೇಜಸ್ ಅಂಕದ ಒಳಭಾಗ ಪ್ರವೇಶವನ್ನ ಕಾಣ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಉಳ್ಳಾಳ ಕ್ರಿಕೆಟ್ ಬೋರ್ಡ್ ನ ಅಧ್ಯಕ್ಷರಾಗಿರುವಂತಹ ನಮ್ಮ ಪ್ರತಿಯೊಂದು ಕಾರ್ಯಕ್ರಮವಾಗಿರಲಿ, ಕ್ರಿಕೆಟ್ ಪಂದ್ಯಾಟವಾಗಿರಲಿ, ಯಾವುದೇ ರೀತಿಯ ಸಮಾಜ ಕಾರ್ಯಕ್ರಮವಾಗಿರಲಿ, ಶೈಕ್ಷಣಿಕ ಕಾರ್ಯಕ್ರಮವಾಗಿರಲಿ ನಮ್ಮ ಜೊತೆ ಸದಾಕಾಲ ಸಹಕಾರವನ್ನು ನೀಡ್ತಾ ಇರುವಂತಹ ಖಲೀಲ್ ಇಬ್ರಾಹಿಂ ಇವರು ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ. ಅವರು ಕೂಡ ಈ ಸಮಯದಲ್ಲಿ ನೆನಪಿಸ್ತಾ ಇದೆ. ಬೆಳಗಿನ ಅವಧಿಯಲ್ಲಿ ನಮಗೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಅಚ್ಚುಕಟ್ಟಾಗಿರುವಂತಹ ಒಂದು 2 ಮಾತುಗಳನ್ನು ಆಡಿ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಸಿಕೊಂಡಿದ್ದಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಇವರನ್ನು ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಸಾರ್ ಎಸೆಗಾರಿಕೆ ಭಾಗದಲ್ಲಿ 4ನೇ ಓವರ್ ಆರಂಭವನ್ನ ಕಾಣಬೇಕಾಗಿದೆ. ಪ್ರಾಮುಖ್ಯ ಘಟ್ಟದ ಪಂದ್ಯಾಟಗಳು ನಡೀತಾ ಇರುವಾಗ ಪಂದ್ಯಾಟದ ವೀಕ್ಷಕರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಟೂರ್ನಮೆಂಟ್ ಕೂಡ ಲೈವ್ ಮುಖಾಂತರವಾಗಿ ಪ್ರಸಾರವನ್ನ ಕಾಣ್ತಾ ಇದೆ. ಕಿಂಗ್ ಸ್ಪೋರ್ಟ್ಸ್ ಪುತ್ತೂರಿನ ಒಂದು ಲೈವ್ ಸಂಸ್ಥೆ ಈ ಟೂರ್ನಮೆಂಟಿನ ಲೈವ್ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಕೂಡ ಇವರನ್ನು ಕೂಡ ಈ ಸಮಯದಲ್ಲಿ ನೆನಪಿಸ್ತಾ ಇದ್ದೇವೆ. ಕೂಡ ಈ ಬಾರಿ ಕೂಡ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ತನ್ನ ಮೊತ್ತ ಕೂಡ 15 ಓಟವನ್ನು ದಾಖಲಿಸ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ ಏಕಪಕ್ಷೀಯ ಪಂದ್ಯಾಟ ಆಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಪ್ರೇಕ್ಷಕರ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದ್ದಾಗ ಇಲ್ಲಿ ಪಂದ್ಯಾಟ ಸ್ವಲ್ಪ ಮಟ್ಟಿನ ಏಕಪಕ್ಷ ಪಂದ್ಯಾಟಗಳು ಚಾಲ್ತಿಯನ್ನು ಕಾಣ್ತಾ ಇದೆ. ವೆಲ್ಕಮ್ ಟ್ರೋಫಿಯಲ್ಲೂ ಕೂಡ ಸೆಮಿಫೈನಲ್ ಘಟ್ಟದಲ್ಲಿ ಸೋಲಿನ ಕಾರ್ಮೋಡವನ್ನು ಸೆಮಿಫೈನಲ್ ಘಟ್ಟದಲ್ಲಿ ಕಂಡಿರುವಂತಹ ಒಂದು ತಂಡ ಕೂಡ ರಾಕ್ ಅಂಡ್ ರೋಲ್ ಇದೀಗ ಅದ್ಯಾವ ರೀತಿಯ ಯಶಸ್ಸನ್ನು ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಮತ್ತೆ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಳು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಾಸಿರ್ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತವನ್ನು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾರೆ. ಕೂಡ ನಿಸಾರ್ ಈ ಮಾನಸಿಕದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಮತ್ತೆ ಒಂದೋಟದ ಹೆಚ್ಚುವರಿಯ ಸೇರ್ಪಡೆಯನ್ನ ಕಾಣ್ತಾ ಇದೆ. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ತನ್ನದ ಮೊತ್ತ ಕೂಡ ಇವಾಗ 16 ಓಟವನ್ನು ದಾಖಲಿಸ್ತಾ ಇದ್ದಾರೆ.
ಈ ಬಾರಿ ಸಿಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯಾಗಿರುವಂತೆ ಎಸೆತ ಮತ್ತೆ ಗೋಟದ ಹಿಂಭಾಗದ ಗಾಡಿಗ ಬೈಸ್ ಮುಖಾಂತರವಾಗಿ ಓಟುಗಳು ಬರ್ತಾ ಇದೆ. ಒಂದೋರ್ದ ಹೆಚ್ಚುವರಿಯ ಸೇರ್ಪಡೆ ಮುಖಾಂತರವಾಗಿ ಕೊನೆ ಒಂದು ಚೆಂಡು ಬಾಕಿ ಲಾಸ್ಟ್ ಬಾಲ್. ಕೊನೆಯ ಚೆಂಡಿಗಾಗಿ ದ್ವಿತೀಯ ದಿನದ ಕೊನೆಯ ಪಂದ್ಯಾಟ ಅಂಕಣ ಒಳಭಾಗದಲ್ಲಿ ಕಾಣ್ತಾ ಇದೆ ಕೂಡ. ಈ ಅಂಕಣ ಕೂಡ ಒಂದು ರಾಜ್ಯದ ಟೆನಿಸ್ ಬಾಲ್ ಪಂದ್ಯಾಟದ ದಾಖಲೆಯ ಪಂದ್ಯಾಟಗಳನ್ನ ನಡೆಸಿ ಮುಗಿಸಿದಂತ ಒಂದು ಅಂಕಣ ಕೂಡ ಇವತ್ತಿನ ದಿವಸದಲ್ಲಿ ಉಲ್ಲಾಳ ಫ್ರೆಂಡ್ಸ್ ಫೌಂಡೇಶನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪಂದ್ಯಾಟಗಳು ಕಾಣ್ತಾ ಇದೆ. ಈ ಬಾರಿ ನೇರ ಗೊರೆ ನಿಸಾರ ನೇರ ಗುರಿಯನ್ನ ಕಾಣ್ತಾ ಇದ್ದಾರೆ. ಮತ್ತೊಂದು ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಎಸ್ ಮತ್ತೆ ಒಂದು ವಿಚಾರವನ್ನು ನಾನು ತಿಳಿಸಲಿಕ್ಕೆ ವ್ಯಕ್ತಪಡಿಸ್ತಾ ಇದ್ದೇನೆ. ಉಳ್ಳಾಳದ ಒಂದು ಶ್ರೇಷ್ಠ ಮಟ್ಟದ ಒಂದು ಕ್ರಿಕೆಟ್ ಪಂದ್ಯಾಟ ಹೇಳಿದ್ರೆ ಆ ಪಂದ್ಯಾಟಗಳು ಬಹಳಷ್ಟು ಉತ್ತಮ ರೀತಿಯಾಗಿ ರೋಮಾಂಚಕಕಾರಿ ಕಂಡುವಂತಹ ಒಂದು ಪಂದ್ಯಾಟದಲ್ಲಿ 5 ದಿನದ UPL ಪಂದ್ಯ ಇದೇ ಬರುವ ಜನವರಿಯಲ್ಲಿ ಆಗುವಂತ ಎಲ್ಲಾ ಸಾಧ್ಯತೆಗಳಿದೆ. ಇದು ಆಟಗಾರರಿಗೆ ಇವಾಗಲೇ ತಿಳಿಸ್ತಾ ಇದ್ದೇವೆ. ಹೊಸ ದಾಂಡಿಗ ತಾಜು ಅಂಕಣ ಒಳಭಾಗ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಶದೀದ್ ಎಸಗಾರಿಕೆ ಭಾಗದಲ್ಲಿ ಈ ಬಾರಿ ಸಗದ ಚೆಂಡು ವೈಡ್ ಬಾಲ್ ಎಂಬ ಸೂಚನೆಯನ್ನ ಫಯಾಜ್ ತೀರ್ಪುಗಾರರು ನೀಡ್ತಾ ಇದ್ದಾರೆ. ತನ್ನ 2 ಬಾವುಗಳನ್ನ ಸಮಾನಾಂತರವಾಗಿ ತೋರಿಸಿಕೊಂಡು ವೈಡ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ ಕೂಡ. ಪಂದ್ಯಾಟ ಏಕಪಕ್ಷೀಯವಾಗಿರುವಂತಹ ಪಂದ್ಯಾಟಗಳು ಸೆಮಿಫೈನಲ್ ಘಟ್ಟದ ಪ್ರಾಮುಖ್ಯತೆ ಪಂದ್ಯಾಟ ಕಾಣ್ತಾ ಇದೆ. ಈ ಬಾರಿ ಸಗದ ಚೆಂಡು ಬನ್ಸ್ ತಾಜು ಇವಾಗ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ವಿಜಯ್ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ಇತ್ತೀಚಿನ ದಿವಸದಲ್ಲಿ ಕೆಲವೊಂದು ಹೆಸರುಗಳ ಬದಲಾವಣೆ ಆಗ್ತಾ ಇದ್ದಾಗೆ ಕೆಲವರ ಹೆಸರಿನಲ್ಲಿ ನಿಕ್ ನೇಮ್ಗಳು ಸ್ಟಾರ್ಟ್ ಆಗಿದೆ. ಈ ರೀತಿಯ ಪಂದ್ಯದಲ್ಲೂ ಕೂಡ ಕೆಲವೊಂದು ಸ್ನೇಹಿತರ ಹೆಸರುಗಳು ಬದಲಾವಣೆಯನ್ನು ಮಾಡಿಕೊಂಡು ಅವರನ್ನು ಹೇಳುವುದು ಕೆಲವೊಂದು ಲೆಕ್ಕಾಚಾರದ ಆಟವನ್ನ ಕಾಣುತ್ತೆ. ಆ ನಿಟ್ಟಿನಲ್ಲಿ ಬನ್ಸ್ ಅದೇ ರೀತಿ ತಾಜ್ ಅವರು 6 ಹೊಡೆದ್ರೆ ಇರ್ಫಾನ್ ಗೋಲ್ಡ್ ಇವರ ಮುಖಾಂತರವಾಗಿ ಇರ್ಫಾನ್ ರಿಕ್ಷಾ ಇವರ ಮುಖಾಂತರವಾಗಿ 1,000 ಘೋಷಣೆ. ಇದು ಕ್ರಿಕೆಟ್ ನಲ್ಲಿ ಇಟ್ಟಿರುವಂತಹ ಅಭಿಮಾನಗಳು, ಆಟಗಾರರಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಲೆಕ್ಕಾಚಾರಗಳು. ಗೋಲ್ಡ್ ಇರ್ಫಾನ್ ಇವರ ಮುಖಾಂತರವಾಗಿ 1,000 ಬರುವ ಎಲ್ಲಾ ಸಾಧ್ಯತೆ ಇದೆ. ಈ ಬಾರಿ ಸಿಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಎಸೆತ. ಇವಾಗ ಖಾಲಿ ಇವಾಗ ತಾಜ್ ಅವರ ಮೇಲೆ ಲೆಕ್ಕಾಚಾರಗಳು ಬರ್ತಾ ಇದೆ. ಈ ಬಾರಿ ಸಿಗದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತಾಜ್ ಅವರು 6 ಅನ್ನು ದಾಖಲಿಸಿದ್ರೆ ಇರ್ಫಾನ್ ಇವರ ಮುಖಾಂತರವಾಗಿ 1,000 ಇದೆ. ಅಲ್ಲಿ ಕಟ್ಟೆ ಗಾಯ್ಸ್ ಇವರ ಪರವಾಗಿ 5,000 ಘೋಷಣೆ ಇದೆ. ಆದ್ರೆ ಅಲ್ಲಿ GST ಎಲ್ಲ ಕಟ್ ಆಗುತ್ತೆ. ಒಟ್ಟಾಗಿ ಬರುವಾಗ ನಿಮ್ಗೆ ಬರೋದು ಕೇವಲ 4,500 ಮಾತ್ರ. ಈ ವರಸಗದ ಚೆಂಡು 5,000 ಎಸೆತ. ಕ್ಲೀನ್ ಬಾಲ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 5,000 ಆಸೆ ಇವಾಗ ನಿರಾಸೆಯನ್ನ ಕಾಣ್ತಾ ಇದೆ. ಕೆಲವೊಂದು ಲೆಕ್ಕಾಚಾರದ ಆಟಗಳನ್ನ ಪ್ರಯತ್ನಗಳು ಮಾಡಿದ್ರು ಕೂಡ ಯಶಸ್ಸುಗಳು ಕಾಣ್ತಾ ಇಲ್ಲ. ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ. ತನ್ನ ಮೊತ್ತ 20ಕ್ಕೆ ಹುದ್ದರಿ ಆಘಾತವನ್ನ ಕಾಣ್ತಾ ಇದೆ ಕೂಡ. ಕೊನೆ ಚೆಂಡು ಲೆಫ್ಟಿ ಜಮಾಲ್
ಅಂಕಣ ಒಳಭಾಗ ಪ್ರವೇಶವನ್ನ ಕಾಣ್ತಾ ಹಿರಿಯ ಅನುಭವಿ ಆಟಗಾರರು. ಕೆಲವೊಂದು ಪಂದ್ಯಾಟದಲ್ಲಿ ಈ ಬಾರಿ ಸಿಗದ ಚೆಂಡು ಮತ್ತು ವೈಟ್ ಬಾಲ್ ಎಂಬ ಸೂಚನೆಯನ್ನು ತೀರ್ಪುಗಾರರು ಮಾಡಿಸ್ತಾ ಇದ್ದಾರೆ. ಎಸ್ಟಾಚ್ ಮುಖಾಂತರವಾಗಿ ಓಟುಗಳಿಗೆ ಅವಕಾಶಗಳು. ಮೊತ್ತ 21 ಓಟುಗಳು. ಅಲ್ಲಿ ನಾಳೆ ಬೆಳಗ್ಗೆ ಮೊದಲ ಪಂದ್ಯಾಟ SSB ಮತ್ತು ಫ್ರೆಂಡ್ಸ್ ಫೈಟರ್ಸ್ ಆಟಗಾರರು 7:50ಕ್ಕೆ ಸಿಗ್ನೇಚರ್ ಕ್ಲೋಸ್ ಆಗುತ್ತೆ. ನಿಮ್ಮ ಕಾರಣ ಕೋರ್ಟಲ್ಲಿ ನೀಡಬಹುದು, ಇಲ್ಲಿ ನೀಡಲಿಕ್ಕಿಲ್ಲ. 7:50ಕ್ಕೆ ಸಿಗ್ನೇಚರ್ ಕ್ಲೋಸ್. ಇವತ್ತಿನ ನಾಳೆಯ ದಿವಸದಲ್ಲಿ ಜಡ್ಜ್ಮೆಂಟ್ ಅನ್ನ ಫರಾಜ್ ಅವರು ನೀಡಲಿಕ್ಕಿದ್ದಾರೆ. ಓವರ್ ಮುಕ್ತಾಯವನ್ನ ಕಾಣ್ತಾ ಇದ್ದಾರೆ. ಅವರು ಯಾವುದೇ ವಿಚಾರವನ್ನ ಹೇಳಿದ್ರೆ ಇಲ್ಲ ಅಂತ ಹೇಳೋದಿಲ್ಲ. ಅವರು ಬಹಳಷ್ಟು ಉತ್ತಮ ರೀತಿಯಾಗಿ ಕೆಲಸವನ್ನ ನಡೆಸ್ತಾ ಇರುವಂತಹ ಕೋಡಿ ಭಾಗದ ಹೆಮ್ಮೆಯ ಹುಡುಗ. ಪ್ರತಿಯೊಂದು ವಿಚಾರದಲ್ಲೂ ಕೂಡ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಂಡು ಬಹಳಷ್ಟು ಸ್ನೇಹಜೀವಿ. ಇವರಿಗೆ ಹೆಸರಾಂತ ಸ್ನೇಹಜೀವಿ ಎಂದು ಹೇಳ್ತಾರೆ. ಇವರ ಹೆಸರು ಫರಾಜ್ ಕೋಡಿ. ಕೊನೆ ಓವರ್ ಕಾಣ್ತಾ ಇದೆ. ಸುಲೇಮಾನ್ ಪಂದ್ಯಾಟದ ಕೊನೆ ಓವರ್ ಆರಂಭವನ್ನ ಕಾಣ್ತಾ ಇದೆ. ಈ ಬಾರಿ ಸಿಗದ ಚೆಂಡು ಸ್ಲೋವರ್ ಎಸೆತವನ್ನ ಕಾಣ್ತಾ ಇದೆ. ಪರಿಪೂರ್ಣವಾಗಿ ಪಂದ್ಯಾಟದ ಹಿಡಿತವನ್ನ ಇವಾಗಲೇ MFK ಆಟಗಾರರು ಪಡ್ಕೊಳ್ತಾ ಇದ್ದಾರೆ ಕೂಡ. MFC ಕಲ್ಲಾಪುವಿನ ತಂಡ ಟೈಮ್ ಔಟ್ ಅನ್ನ ಆಗ್ತಾ ಇದೆ. ಈ ಬಾರಿ ಸಿಗದ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಕೂಡ ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಏಕಪಕ್ಷೀಯ ಪಂದ್ಯ ಅಂಕಣಗಳ ಮಾತ್ರದಲ್ಲಿ ಕಾಣ್ತಾ ಇದೆ ಕೂಡ. ಪ್ರಾಮುಖ್ಯತೆಯ ಪಂದ್ಯಾಟದಲ್ಲಿ ಕೆಲವು ಹಂತದ ವೈಫಲ್ಯತೆಗಳು, ಪಂದ್ಯಾಟದ ಚಿತ್ರಣಗಳ ಬದಲಾವಣೆಯನ್ನ ಕಾಡುತ್ತೆ. MFC ಕಲ್ಲಾಪುವಿನ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ ದಾಳಿಗತನದ ಜೊತೆಗೆ ಅಷ್ಟೇ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂದ್ಯಾಟದ ಮೊದಲ ಫೈನಲ್ ಎಂಟ್ರಿಯನ್ನು ಮಾಡುವಂತ ಎಲ್ಲಾ ಲೆಕ್ಕಾಚಾರ ಇವಾಗ MFC ಕಲ್ಲಾಪುರ್. ಈ ಬಾರಿ ಸಿಗದ ಚೆಂಡು ವೈಟ್ ಬಾಲ್ ಎಂಬ ಸೂಚನೆಗಳು ಬರ್ತಾ ಇದೆ. ಎಸ್ಎಸ್ ಮುಖಾಂತರವಾಗಿ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಂಡು ತಂಡದ ಮೊತ್ತ 23 ಓಟುಗಳನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 23-24. ಈ ಬಾರಿ ಸಿಗದ ಚೆಂಡು ಸ್ಲೋವರ್ ಎಸೆತವನ್ನು ದಾಖಲಿಸಿದ್ರು. ಆಟಗಾರರ ಏಕಾಗ್ರತೆಯನ್ನ ಪರೀಕ್ಷಿಸುವಂತ ಎಸೆತಗಳು, ಈ ರೀತಿಯ ಎಸೆತಗಳು ಆಟಗಾರರ ಸ್ವಲ್ಪ ಮಚ್ಚಿನ ವೈಫಲ್ಯತೆಯನ್ನು ಕಾಣುವಂತಹ ಲೆಕ್ಕಾಚಾರಗಳ ಎಸೆತಗಳು. ಈ ಬಾರಿಯೂ ಕೂಡ ಮತ್ತೆ ಬಹಳ ಚಂದ ಉತ್ತಮ ರೀತಿಯ ಎಸೆತ. ಇವತ್ತಿನ ದಿನದ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಸೆಮಿಫೈನಲ್ ಮೊದಲ ಪ್ರವೇಶದ ಫೈನಲ್ ಪ್ರವೇಶದ ಕೊನೆ ಎಸೆತ. ಈ ಬಾರಿ ಸಿಗದ ಕೊನೆಯ ಚೆಂಡು ಲೋಗೋ ಮಿಡ್ ವಿಕೆಟ್ ಸೀಮಾರೆ ಕ್ಯಾಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರ ಮುಖಾಂತರವಾಗಿ ಮೊದಲ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದೆ MFC ಕಲ್ಲಾಪುರ ತಂಡದ ಆಟಗಾರರಿಗೆ. ಅದೇ ರೀತಿ ರಾಕ್ ಅಂಡ್ ರೋಲ್ ತಂಡದ ಆಟಗಾರರಿಗೆ ಇಂದಿನ ಸೋಲೆ ಮುಂದಿನ ಗೆಲುವು ಎಂಬ ಆಶಯವನ್ನು ನೀಡ್ತಾ ಇದ್ದೇವೆ. ಸೋಲದ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ.
ಎಂಬುದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು. ಈ ಒಂದು ಪಂದ್ಯಾಟ, ಈ ಮೆಮೊರೇಬಲ್ ಪಂದ್ಯಾಟ ಯಶಸ್ಸನ್ನು ಕಾಣಲಿ. ಇವತ್ತಿನ ಪಂದ್ಯಾಟದಲ್ಲಿ ಆಡಿದ ನಮ್ಮ ಯಶಸ್ಸುಗಳ ಮುಂದುವರಿಕೆಯನ್ನು ಕಂಡುಕೊಳ್ಳಿ ಎಂಬುದನ್ನು ತಿಳಿಸುತ್ತಾ ಈ ಟೂರ್ನಮೆಂಟಿನ ಮೊದಲ ಫೈನಲ್ ಎಂಟ್ರಿಯನ್ನು ಕಾಣ್ತಾ ಇರುವಂತಹ ಒಂದು ತಂಡ MFC ಕಲ್ಲಾಪುವಿನ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಾಣ್ತಾ ಇದೆ. MFC ಪ್ರಾಮುಖ್ಯ ಘಟ್ಟದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ದಾಖಲಿಸಿರುವಂತಹ ಆಟಗಾರ. ಡೌಟ್ಫುಲ್ ಸೆಲೆಕ್ಷನ್ ನಿಸಾರ್ ಸೆಮಿಫೈನಲ್ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ವೈಯಕ್ತಿಕವಾಗಿ 32 ಓಟವನ್ನು ದಾಖಲಿಸಿಕೊಂಡು ಒಂದು ಹುದ್ದರಿಯನ್ನು ಪಡ್ಕೊಂಡಿರುವಂತಹ ಆಟಗಾರ. ಕೇವಲ 6 ಓಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು ಈ ಟೂರ್ನಮೆಂಟಿನ ಸೆಮಿಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದ क्योंकि चिल्लर नहीं है मेरे पास. ओ बीबो, बीबो आई बीबो. Great hotels at great locations with flat 25% off. Hotels ऐसे on Go आई बीबो. Full marks by Bebo. Yeah. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the channel and press the bell icon for recent updates.
Hello. Welcome to King Sports. Subscribe to the channel and press the bell icon for recent updates. Hello. Welcome to King Sports. Subscribe to the